ಭಾಷೆ ವಿಷಯಕ್ಕೆ ಬರೋದಾದ್ರೆ ಐ ಆಮ್ ವೆರಿ ಹ್ಯಾಪಿ. ಕನ್ನಡ ಬರ್ದಿರೋರ್ಗು ಇಲ್ಲಿ ಕಾಂಪಿಟೇಷನ್ ಇಟ್ಟು ಕನ್ನಡ ಇದು ಮಾಡಿದೀರಾ. I think what I believe is, because most of you may not understand, some of you, wherever we go, if you are able to respect the culture and the language, you will get multifold back. That's what I have experienced in my life, and that is what Karnataka and Kannada has taught me. So I really respect all of you to making an effort to speak in Kannada, and ಆ ಪ್ರಯತ್ನ ಪಟ್ಟಿದ್ದಕ್ಕೆ ಥ್ಯಾಂಕ್ಸ್. ಅಂಡ್ ನಮ್ಗೆಲ್ಲ ಒಂದು ಖುಷಿ ಏನಿದೆ ಅಂದ್ರೆ, ಬೆಂಗಳೂರಿಗೆ ಎಲ್ಲಾ ಕಡೆಯಿಂದ, ಕರ್ನಾಟಕಕ್ಕೆ ಎಲ್ಲಾ ಕಡೆಯಿಂದ ಬಂದವರು ಜನಗಳ ಬಗ್ಗೆ ಒಳ್ಳೇದು ಮಾತಾಡ್ತಾರೆ. So like even madam was mentioning, I said, oh, weather is good ma'am in Bangalore, she wants to settle down, and the people are good ಅಂತ. So that is our culture. ನಮ್ಮ ಕನ್ನಡ ಜನಗಳ ಸ್ವಭಾವ, ಪ್ರೀತಿ ಏನಿದೆ, ಇನ್ನು ಹೆಚ್ಚಾಗಿ ನಾವೆಲ್ಲ ಅದನ್ನ ಅಳವಡಿಸ್ಕೊಂಡು ಎಲ್ಲರಿಗೂ ಕನ್ನಡ ಕಲ್ಸೋಣ. ಬಟ್ ಒಂದು ರಿಕ್ವೆಸ್ಟ್, ಇದು ಈ ವೇದಿಕೆ ಅಲ್ಲ, ಬಟ್ ಜನರು ನನಗನ್ಸುತ್ತೆ ಬಲವಂತವಾಗಿ ಯಾರು ಏನು ಕಲ್ಸಕ್ ಆಗಲ್ಲ. ಸೊ ಇನ್ಸ್ಟೆಡ್ ಆಫ್ ಫೈಟಿಂಗ್ ಫಾರ್ ಅದರ್ ಪರ್ಸನ್ ಟು ಲರ್ನ್ ಕನ್ನಡ, ವಿ ಶುಡ್ ಮೇಕ್ ಇಟ್ ಅನ್ಕೂಲ್ ನಾಟ್ ಟು ಸ್ಪೀಕ್ ಇನ್ ಕನ್ನಡ. ಅವ್ರ ಕನ್ನಡ ಗೊತ್ತಿಲ್ಲ ಅಂದ್ರೆ ಅವ್ರು ನಮ್ಗೆ ಓಕೆ, ಇಲ್ಲಿ ಏನೋ ಪಾಪ ಅವ್ರಿಗೆ ಇಲ್ಲಿ ಬ್ಲೆಂಡ್ ಆಗಲ್ಲ ನಮ್ ಫೀಲ್ ಇರ್ಬೇಕಷ್ಟೇ. ಸೊ ಇಟ್ಸ್ ಆಲ್ವೇಸ್ ಅಬೌಟ್ ಬದುಕು. ನನ್ನ ಪ್ರಕಾರ ವೆನ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಫಿಲ್ ಯುವರ್ ಸ್ಟಮಕ್, ಕಲಿತಾರೆ. ಸೊ ಹೂಎವರ್ ಇಸ್ ವರ್ಕಿಂಗ್, ಐ ಥಿಂಕ್ ಎಲ್ಲಾ ಜಾಗಗಳನ್ನು ಕನ್ನಡಕ್ಕೆ ಆ ಒಂದು ಪ್ರಾಮುಖ್ಯತೆ ಬರಬೇಕಂದ್ರೆ ನಾವು ಕನ್ನಡಿಗರಾಗಿ ಡೆವಲಪ್ಮೆಂಟ್ಗಳು ಜಾಸ್ತಿ ಮಾಡಬೇಕು. ಸೊ ಎವ್ರಿಬಡಿ ವಿಲ್ ಕಮ್ ಅಂಡ್